ನಮಸ್ಕಾರ, ನಮಸ್ತೆ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ನೆರೆದಂಥ ಎಲ್ಲ ಮುದ್ದು ಮಕ್ಕಳಿಗೂ ನನ್ನ ನಮಸ್ಕಾರ. ಸೊ ನಿಮ್ಮ ಸೌಂಡ್ ಹೇಗಿರ್ಬೇಕಂದ್ರೆ ಎಲ್ಲರೂ ಬಂದು ನೋಡ್ಬೇಕು ಏನಾಯಿತು ಅಂಥೇಳಿ, ಅಷ್ಟು ನಿಮ್ಮಲ್ಲಿ ಸ್ಫೂರ್ತಿ ಇರಬೇಕು. ಇದೇನಾ? ನಮಸ್ತೆ. ಓಕೆ, ವೆರಿ ನೈಸ್. ಯಾಕಂದರೆ ನಿಮ್ಮೊಳಗಿರುವಂಥ ಶಕ್ತಿ ಅದೇನಿದೆ ಅಲ್ಲ, ಅದು ಹೊರಗೆ ಬರಬೇಕು, ಒಳಗೆ ಇಟ್ಕೊಂಡು ಕೊಡೋದಲ್ಲ. ಸ್ವಾಮಿ ವಿವೇಕಾನಂದರ ಜೀವನದುದ್ದಕ್ಕೂ ಏನು ಒಂದು ವಿಚಾರಧಾರೆ ಇತ್ತಂದರೆ ಒಳಗಿನ ಶಕ್ತಿಯನ್ನು ಹೊರತೆಗಿರಿ ಅಂತೇಳಿ. ಯಾಕಂದರೆ ಎಲ್ಲರೊಳಗೂ ಅದ್ಭುತವಾದ ಶಕ್ತಿ ಇದೆ. ಇದೇನಾ ಇಲ್ವಾ? ಎಲ್ಲರೂ ಮನುಷ್ಯರನ್ನ. ಈಗ ನೀವು ಇಲ್ಲಿ ಕಲ್ಪನಾ ಚಾವ್ಲಾ ಅವ್ರದ್ದೊಂದು ಇದು ಮಾಡಿದ್ರೆ ಬಾಹ್ಯಾಕಾಶದ ಬಗ್ಗೆ. ಸೊ ಅವಳು ಮನುಷ್ಯರೇ ಅಲ್ವಾ? ಅವಳಿಗೂ 2 ಕಾಲಿತ್ತು, 2 ಕೈ ಇತ್ತು. ನಮಗೂ ಅಷ್ಟೇ ಇದೆ ಅಲ್ಲ. ಮತ್ತು ಅವಳು ಹಿಂಗೆ ವರ್ಲ್ಡ್ ಫೇಮಸ್ ಅಲ್ಲ, ನಾವ್ಯಾಕಾಗಲಿಲ್ಲ? ಯಾಕಂದರೆ ಆ ಒಳಗಿನ ಶಕ್ತಿ ಸೊ ಈ ವಾರ್ಷಿಕ ಈಗ ಬರ್ತಾ ಇರೋದು ಯಾವ ಪರೀಕ್ಷೆ ನಿಮ್ಮದು? ಎಷ್ಟು ದಿನ ಇದೆ ಇನ್ನು? 13 ದಿನ ಉಳಿತು. ಓದಿದ್ದೀರಾ ಎಲ್ಲರೂ? ಯಾವಾಗ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು? ನಾಳೆ ಎಕ್ಸಾಮ್ ಇದ್ದಾಗ ಇವತ್ತು ಓದೋದಾ? ಟೈಮ್ ಟೇಬಲ್ ಕೊಟ್ಟ ಮೇಲೆ ಓದೋದಾ? ಯಾವಾಗಿಂದ ಸ್ಟಾರ್ಟ್ ಮಾಡೋದು ಓದೋದು? 1 ತಿಂಗಳು ಮುಂಚೆ. ಎಲ್ಲಿಂದ ಆರಂಭ ಮಾಡ್ಬೇಕಂದ್ರೆ ಡೇ 1 ನೀವು ಯಾವತ್ತು ಸ್ಕೂಲಿಗೆ ಎಂಟ್ರ್ ಆಗ್ತೀರಿ ಅವತ್ತಿಂದನೇ ನಾಳೆ ಪರೀಕ್ಷೆ ಐತೆ ಅನ್ನೋ ಥರ ಓದ್ಬೇಕು. ಆ ರೀತಿ ಓದಿದ್ರೆ ಪರೀಕ್ಷಾ ಅನ್ನೋದು ಭೀತಿಯಿಂದಲ್ಲ, ಸಂಭ್ರಮದಿಂದ ಆಗುತ್ತೆ. ಟಾಪಿಕ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ರಿ ಇವತ್ತು. ಪರೀಕ್ಷೆಯ ಭೀತಿ ಹೋಗಬೇಕು, ಸಂಭ್ರಮದಿಂದ ನೀವು ಪರೀಕ್ಷೆ ಬರೆಯುವಾಗಲ್ಲ. ಏನಾಗುತ್ತೆ? ಪರೀಕ್ಷೆ ಬಂದ ತಕ್ಷಣ ಖುಷಿ ಆಗ್ತದ? ಇಲ್ಲ. ಏನಾಗುತ್ತೆ? ಟೆನ್ಷನ್, ಉದ್ವೇಗ ಜಾಸ್ತಿ ಆಗುತ್ತೆ. ಮತ್ತೆ ಈಗೆಲ್ಲ ಎಕ್ಸಾಮ್ ಫೀವರೇ ಜಾಸ್ತಿ ನನ್ನ ಕಡೆ. ಪೇಷಂಟ್ಸ್ ಬರೋಲ್ಲ 10th PUC ಸ್ಟೂಡೆಂಟ್ಸ್ ಎಲ್ಲ ಅವರ ವಾಮಿಟಿಂಗ್ ಆಯಿತು, ತಲೆ ಸುತ್ತು ಬರ್ತದೆ, ಜ್ವರ ಬರ್ತದೆ. ಏನಂತ ಕೇಳಿದ್ರೆ ಏನು ಹೋಗಿ ಬರೀಲಿಕ್ಕೆ. ಅದಕ್ಕೆ ಎಕ್ಸಾಮ್ ಅನ್ನೋದು ಭಯ ಆಗಬಾರ್ದು, ಇಲ್ಲಿ ಸಂಭ್ರಮದಿಂದ ಬರೆಯೋ ಥರ ಆಗುತ್ತೆ. ಅಂದರೆ ಖುಷಿಯಿಂದ ಹೋಗಿ ಬರಬೇಕು. ಖುಷಿ ಆಗ್ತದೆ ಎಕ್ಸಾಮ್ ಬರೀಲಿಕ್ಕೆ? ಆಗ್ತದ? ಏನು ಖುಷಿ ಆಗ್ತದೆ? ಆನ್ಸರ್ ಗೊತ್ತಿದ್ರೆ ಖುಷಿ ಆಗ್ತದೆ, ಆನ್ಸರ್ ಗೊತ್ತಿದ್ದಿಲ್ಲ ಅಂದ್ರೆ ಭಯ ಆಗ್ತದೆ. ಸೊ ಅದಕ್ಕೆ ಆನ್ಸರ್ ಗೊತ್ತಿರಬೇಕಾದ್ರೆ ಏನು ಮಾಡಬೇಕು? ಓದ್ಬೇಕು, ಸರಿಯಾಗಿ ಓದಬೇಕು. ಬರೀ ಓದೋದಲ್ಲ, ಸರಿಯಾಗಿ ಓದಬೇಕು. ಸೊ ಎಲ್ಲರೂ ಓದ್ತೀರಿ. ಆಲ್ಮೋಸ್ಟ್ ನಿಮ್ಮನ್ನೆಲ್ಲ ನೋಡಿದ್ರೆ ಭಾಳ ಖುಷಿ ಆಯ್ತು. ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ರಿ, ಎಷ್ಟು ಶಿಸ್ತಿನಿಂದ ಕುಂತಿದ್ದೀರಿ. ಯಾಕಂದರೆ ನಮಗೆ ಸಿಟಿಯಲ್ಲೆಲ್ಲ ಇಂಥವ್ರು ಸಿಗೋದಿಲ್ಲ. ಯಾಕಂದರೆ ಎಲ್ಲರೂ ಅವರೇ ತಾವೇ ಬೃಹಸ್ಪತಿಗಳನ್ನೋ ಥರ ಮಾಡ್ತಿರ್ತಾರೆ. ಸೊ ನೀವೆಲ್ಲ ಶಿಸ್ತಿನಿಂದ ಕೂತಿರೋದು ನೋಡಿದ್ರೆ ಖುಷಿ ಆಗ್ತದೆ. ಅಂದರೆ ಓದೋದು ಮುಖ್ಯ ಅಲ್ಲ, ಆ ಓದಿದ್ದನ್ನು ನಾವು ಎಷ್ಟು ನೆನ್ಪಿಟ್ಕೊಳ್ತೀವಿ, ನೆನ್ಪಿಟ್ಕೊಂಡಾದ್ಮೇಲೆ ಎಕ್ಸಾಮಲ್ಲಿ ಎಷ್ಟು ಬರಿತೀವಿ, ಅದು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಫಸ್ಟ್ ಓದೋದು ಪ್ರಿಲಿಮಿನರಿ ಸ್ಟೆಪ್ ಏನಿದೆ, ಫಸ್ಟ್ ನೀವು ಅದನ್ನು ಸರಿಯಾಗಿ ಮಾಡಬೇಕು. ಎಲ್ಲಿ ಕೂತ್ಕೊಂಡು ಓದೋದು?
ಯಶಸ್ಸು ಕನಸಲ್ಲ ಅನ್ನೋ ಒಂದು ಬುಕ್ಸ್ ಇದೆ. ನಿಮ್ಗೆ ಯಾರಿಗಾದ್ರೂ ಬುಕ್ಸ್ ಓದಬೇಕು ಅನ್ನೋ ಹವ್ಯಾಸ ಇದ್ರೆ, ಹೊಸ ವಿಷಯ ತಿಳ್ಕೋಬೇಕು ಅನ್ನೋ ಇಷ್ಟ ಇದ್ರೆ ಬುಕ್ಸ್ ಇದೆ, ಕೊಡ್ತೀವಿ. ನಿಮ್ಗೆ ಯಾರಿಗೆ ಬೇಕು ತಗೋಬಹುದು.